ಹಾಗಾದ್ರೆ ದಾವಣಗೆರೆ ಅಂತ ಬಂದಾಗ ವಿನಯ್ ಕುಮಾರ್ ಅವರ ಮೈಂಡ್ ಅಲ್ಲಿ ಏನ್ ಬರ್ತಾ ಇದೆ, ಏನ್ ಓಡ್ತಾ ಇದೆ? ದಾವಣಗೆರೆನ ಎರಡನೇ ಬೆಂಗಳೂರು ಮಾಡಬೇಕು ಅಂತ ನಾನು. ದಾವಣಗೆರೆನ ಒಂದು ಮಾಡೆಲ್ ಸಿಟಿ ಮಾಡಬೇಕಂತ. ಇಂದೋರ್ ತರ ಕ್ಲೀನೆಸ್ಟ್ ಸಿಟಿ. ಇಂಡಿಯಾದಲ್ಲಿ ಟಾಪ್ ರ್ಯಾಂಕಿಂಗ್ ಅಲ್ಲಿ ದಾವಣಗೆರೆ ನಂಬರ್ 1 ಕ್ಲೀನೆಸ್ಟ್ ಸಿಟಿ ಬರಬೇಕು ಅಂತ. ಡೆವಲಪ್ಮೆಂಟ್ ಆಪರ್ಚುನಿಟಿ, ಅಲ್ಲಿ ಏನು ಆಪರ್ಚುನಿಟೀಸ್ ಇಲ್ಲ ಯೂತ್ಗೆ. ಇಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಲಿ, ಬಿಗ್ ಇಂಡಸ್ಟ್ರೀಸ್ ಬರಲಿ. ಬರೀ ಇಂಡಸ್ಟ್ರೀಸ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್ ಆಪರ್ಚುನಿಟೀಸ್, ಮ್ಯೂಸಿಷಿಯನ್ಸ್ಗೆ ಮ್ಯೂಸಿಕ್ ಆಪರ್ಚುನಿಟೀಸ್, ಆಕ್ಟಿಂಗ್ ಇರೋರಿಗೆ ಡ್ರಾಮಾ ಆಪರ್ಚುನಿಟೀಸ್ ಇರ್ಬೋದು. ಆಮೇಲೆ ಏನೇನು ಸ್ಕಿಲ್ಸ್ ಇರ್ತಾವಲ್ಲ, ಆ ಸ್ಕಿಲ್ಸ್ ಫರ್ದರ್ ಡೆವಲಪ್ ಮಾಡಿ ಅದಕ್ಕೆ ತಕ್ಕಂಥ ಬೇಕಾಗಿರುವಂಥ ಇಂಡಸ್ಟ್ರಿಯನ್ನ ಅಥವಾ ಆಪರ್ಚುನಿಟೀಸ್ನ ಎಸ್ಟಾಬ್ಲಿಷ್ ಮಾಡೋದು. ಆಮೇಲೆ ದಾವಣಗೆರೆನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬರಬೇಕು. ದೊಡ್ಡ ದೊಡ್ಡ ಹೆಲ್ತ್, ಇಟ್ ಕ್ಯಾನ್ ಬಿಕಮ್ ಎ ಹೆಲ್ತ್ ಹಬ್ ಆಫ್ ಹೆಲ್ತ್ ಟೂರಿಸಮ್. ತುಂಬಾ ಪೊಟೆನ್ಷಿಯಲ್ ಇದೆ ಅಲ್ಲಿ. ಒನ್ಸ್ ಅಪಾನ್ ಎ ಟೈಮ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವ್ರಿಗೆ. ಈಗಲೂ ಕೂಡ ಅದನ್ನೇ ಹೇಳ್ತಾರೆ, ಹೇಳ್ತಾರೆ ಈಗೆಲ್ಲ ಬಾಯಿ ಮಾತಿಗೆ ಹೇಳ್ತಿದ್ದಾರೆ. ಸೊ ಅಲ್ಲಿ ಎಜುಕೇಶನ್ ಕ್ವಾಲಿಟಿ, ವರ್ಲ್ಡ್ ಕ್ಲಾಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ತರ್ಬೋದು, IIT ತರ್ಬೋದು, ಏಮ್ಸ್ ಕ್ಯಾಂಪಸ್ ತರ್ಬೋದು. ಮನ್ಸು ಮಾಡಿದ್ರೆ ನನಗೆ ಅದಿರ್ಬೇಕು. ನಮ್ಮೂರನ್ನ ಈ ರೀತಿ ದೊಡ್ಡದಾಗಿ ಒಂದು ಏನೋ ವಿಷನ್ ಇರ್ಬೇಕು ನನಗೆ. ವರ್ಲ್ಡ್ ಕ್ಲಾಸ್ ಸಿಟಿ ಮಾಡ್ತೀನಿ ಅನ್ನೋದು. ಆ ಪೊಲಿಟಿಕಲ್ ಪವರ್ ಇಂದ ಇದೆಲ್ಲ ಪಾಸಿಬಲ್. ಬಟ್ ನನಗೆ ಸ್ವಾರ್ಥ ಇದ್ದಾಗ ನಂದೇ ಕಾಲೇಜು, ನಂದೇ ಹಾಸ್ಪಿಟಲ್ಲು, ನಂದೇ ಫ್ಯಾಕ್ಟ್ರಿ, ಬೇರೆ ಯಾರು ಬೆಳಿಬಾರ್ದು, ಬೇರೆ ಯಾರನ್ನೂ ಬರಕ್ ಬಿಡಬಾರ್ದು, ನಾನು ಹೇಳ್ದಂಗೆ ಆಗ್ಬೇಕು, ನನ್ನಿಂದನೇ ಎಲ್ಲ ಹೋಗ್ಬೇಕು, ನನ್ನ ಪರ್ಮಿಷನ್ ಇಲ್ಲದೆ ಏನೋ ಒಂದು ಹುಲ್ ಕಡ್ಡಿ ಅಳ್ಳಾಡಂಗಿಲ್ಲ, ಯಾರು ಬರಂಗಿಲ್ಲ, ಯಾರು ಹೋಗಂಗಿಲ್ಲ. ದಿಸ್ ಈಸ್ ನಾಟ್ ಡೆಮೋಕ್ರೆಟಿಕ್ ಪಾಲಿಟಿಕ್ಸ್, ರೈಟ್? ಸೊ ಹಿಂಗಾದಾಗ ಏನಾಗ್ತದೆ, ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಮ್ ವಿಷನ್ ಏನಪ್ಪಾ ಅಂದ್ರೆ, ಅದನ್ನ ನೋಡಿ ಖುಷಿ ಪಡ್ತೀವಿ ನಾವು. ಇನ್ನೊಬ್ರು ಬೆಳೆದ್ರೆ ಅಲ್ಲಿ ಏನಾದ್ರು ಒಂದು ಕ್ರಿಯೇಟ್ ಮಾಡಿದಾಗ, ಸೊ ಅಲ್ಲಿ ಒಂದು ಮ್ಯೂಸಿಯಂ ಇಲ್ಲ, ಒಂದು ಪಬ್ಲಿಕ್ ಆಡಿಟೋರಿಯಂ ಇಲ್ಲ ದಾವಣಗೆರೆನಲ್ಲಿ, ರಂಗಮಂದಿರ ಅಂತ ಹೇಳ್ತೀವಲ್ಲ, ಸೊಫಿಸ್ಟಿಕೇಟೆಡ್ ಒಂದು ಆಡಿಟೋರಿಯಂ ಟೈಪ್ ಪಬ್ಲಿಕ್ ಏನಾದ್ರು ಮಾಡಬೇಕು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ದಾವಣಗೆರೆ. ಸಿಮೆಂಟ್ ರೋಡ್ಗಳು ಚೆನ್ನಾಗಿದ್ದಾವೆ ದಾವಣಗೆರೆ ತುಂಬಾ. ಉತ್ತರದಲ್ಲಿ ಒಳ್ಳೊಳ್ಳೆ ಪಾರ್ಕ್ ಇದಾವೆ, ಕೆರೆನೂ ಅಭಿವೃದ್ಧಿ ಮಾಡಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್, ಪಬ್ಲಿಕ್ ಬಂದುಬಿಟ್ಟು ಜೊತೆಯಾಗಿ ಸಂಘಟನೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕಂತಂದ್ರೆ ಒಳ್ಳೆ ಸ್ಟೇಡಿಯಂಗಳಿಲ್ಲ, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇಲ್ಲ. ಸಾಕಷ್ಟು ಕೆಲಸ ಮಾಡ್ಬೋದು. ದಾವಣಗೆರೆಯಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಅವರು ಸ್ವಂತ ಶಕ್ತಿಯಲ್ಲಿ ಒಂದು ಕ್ವಾಲಿಟಿ ಲೈಫ್ ಅನ್ನು ಎಂಜಾಯ್ ಮಾಡೋದು. ಬರೀ ದಾವಣಗೆರೆ ಅಂದ್ರೆ ಸಿಟಿ ಅಷ್ಟೇ ಹೇಳ್ತಾ ಇಲ್ಲ. ದಾವಣಗೆರೆ ಅಂತ ಹೇಳಿದ್ರೆ ಬರೀ ಸಿಟಿ ಅಂತ ಬರ್ತಾ ಇದೆ. ಬಟ್ ದಾವಣಗೆರೆ ಜಿಲ್ಲೆಯಾದ್ಯಂತ ನೀವು ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿರ್ತೀರಿ. ನೀವು ನೋಡಿದಂಥ ದೊಡ್ಡ ಸಮಸ್ಯೆ ಏನಿದೆ ಗ್ರಾಮಾಂತರದಲ್ಲಿ? ನೀವು ನೋಡಿದಂಥ ರೀತಿಯಲ್ಲಿ ಗ್ರಾಮಾಂತರದಲ್ಲಿ ಈ ಸಮಸ್ಯೆ ಬಗೆಹರಿಲೇಬೇಕು ಅಂತ ಗುರುತಿದ್ದು ಯಾವುದು? ಯಾವ ಸಮಸ್ಯೆ? ದೊಡ್ಡ ಮಟ್ಟದಲ್ಲಿರುವಂಥದ್ದು ನಿರುದ್ಯೋಗ. ಯೂತ್ ಎಲ್ಲ BA ಮುಗಿಸಿರೋರು, ಡಿಗ್ರಿ ಮುಗಿಸಿರೋರು ಊರಿಗೆ ಬಂದ್ಬಿಟ್ಟು ಅವಕಾಶಗಳಿಲ್ದಂಗೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಖಾಲಿ ಕೂತಿದ್ದಾರೆ. ಆಮೇಲೆ ಈ ವ್ಯಸನಿಗಳಾಗೋದು, ಸಮ್ ಆಫ್ ದೆಮ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿರೋದು, ಅವ್ರ ಪೇರೆಂಟ್ಸಿಗೆ ಬರ್ಡನ್ ಆಗಿರೋಂಥದ್ದು. ಇದು ಎವ್ರಿ ವಿಲೇಜ್ ಅಲ್ಲಿ ನೋಡ್ತಿರೋಂಥ ಬಹಳ ದೊಡ್ಡದಾದಂಥ ಸಮಸ್ಯೆ. ಎರಡನೇದು ಪುವರ್ ಕ್ವಾಲಿಟಿ ಎಜುಕೇಶನ್, ಶಿಕ್ಷಣ. ಇವ್ರು ಯಾರಿಗೂ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ, ಮಕ್ಕಳಿಗೂ ಸಿಗ್ತಾ ಇಲ್ಲ, ಹೈಯರ್ ಎಜುಕೇಶನ್ ಕೂಡ ಸಿಗ್ತಾ ಇಲ್ಲ. ಒಳ್ಳೆ ಶಿಕ್ಷಣ ಸಿಗ್ತಿಲ್ಲ ಅಂತಂದ್ಬಿಟ್ಟು ಇವ್ರು ಎಂಪವರ್ಮೆಂಟ್ ಆಗ್ತಿಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ, ಸ್ಕೂಲ್ ಇರ್ಬೋದು, ರೋಡ್ಗಳು ಇರ್ಬೋದು, ಅಲ್ಲಿ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು. ಯು ಸಿ ಇಟ್ ಇನ್ ಎವ್ರಿ ವಿಲೇಜ್. ಆಮೇಲೆ ರೈತರ ಸಮಸ್ಯೆಗಳು ಅಂತ ಬಂದಾಗ ಅವ್ರು ಯಾರ ಹತ್ರ ಹೋಗಿ ನಮ್ ಕಷ್ಟ ಹೇಳ್ಕೋಬೇಕಂತಾನೆ ಗೊತ್ತಿಲ್ಲ ರೈತರಿಗೆ. ಏನಾರ ಆದಾಗ ಒಂದ್ ಸ್ವಲ್ಪ ಜನ ಹೋಗ್ಬಿಟ್ಟು DC ಆಫೀಸ್ ಮುಂದೆ ಒಂದು ಪ್ರೊಟೆಸ್ಟ್ ಮಾಡಬೇಕು. ಎಷ್ಟು ದಿನ ಅಂತ ಮಾಡ್ತಾರೆ, ಯಾವಾಗಲೂ ಮಾಡ್ತಾರೆ. ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳು ಫಂಕ್ಷನ್ ಅಲ್ಲಿಲ್ಲ. ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ಸುಮ್ಮನೆ ಪೇಪರಲ್ಲಿ ಓದ್ತೀವಿ, ಯಾರ ಹತ್ರನೂ ಇಲ್ಲ ಅಲ್ಲಿ. ಸೊ ರೈತರಿಗೆ ಸ್ಪಂದಿಸುವಂತ ಒಂದು ವ್ಯವಸ್ಥೆ, ನೀರು ವಿಚಾರ ಇರ್ಬೋದು, ಗೊಬ್ಬರದ ವಿಚಾರ ದೊಡ್ಡದಾಗಿ ಗಲಾಟೆ ಆಯಿತು ರೀಸೆಂಟಾಗಿ. ಪ್ರೈಸ್ ಇರ್ಬೋದು, ಶುಗರ್ ಕೇನ್ ಪ್ರೈಸ್ ಇರ್ಬೋದು, ಮೇಯ್ಸ್ ಪ್ರೈಸ್ ಇರ್ಬೋದು, ಅವಕ್ಕೆ ಸ್ಪಂದಿಸ್ಬೇಕಲ್ಲ. ಏನಾದ್ರು ಒಂದು ಬೇಕು ತಾನೆ, ಒಂದು ಪ್ಲಾಟ್ಫಾರ್ಮ್ ಬೇಕು ತಾನೆ. ಏನೂ ಇಲ್ಲ. ರೈತರು ಪಾಪ ಅವರು ಏನೋ ಬೆಳಿತಾರೆ, ಬೆಳೆ ಲಾಸ್ ಆಗುತ್ತೆ, ಇನ್ಶೂರೆನ್ಸ್ ಬರಲ್ಲ, ಇನ್ಶೂರೆನ್ಸ್ ಎಲ್ಲಿಂದ ತಗೋಬೇಕಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಯಾವ ಕ್ರಾಪ್ ಹಾಕ್ಬೇಕಂತ ಗೊತ್ತಿಲ್ಲ. ನೋ ನಥಿಂಗ್. ಆ ಒಂದು ರೈತರ ಸಮಸ್ಯೆ ಅಂತೂ ಕೇಳೋರಂತೂ ಯಾರು ಇಲ್ಲ. ಸೊ ನೂರಾರು ಸಮಸ್ಯೆ ಇದಾವೆ. ಐ ಥಿಂಕ್ ಇವು ಮೇಜರ್. ಆಮೇಲೆ ಎಷ್ಟೊಂದ್ ಕಡೆ ಬಸ್ ಸಂಪರ್ಕ ಇಲ್ಲ. ಹೆಣ್ಮಕ್ಳು ಬಸ್ ಇಲ್ಲ ಅಂತ ಸ್ಕೂಲಿಗೆ ಹೋಗಲ್ಲ, ಕಾಲೇಜಿಗೆ ಹೋಗಲ್ಲ. ಅವ್ರ ಪೇರೆಂಟ್ಸ್ ಅರ್ಧಕ್ಕೆ ಬಿಡಿಸ್ಬಿಡ್ತಾರೆ. ನಿಮ್ಮ ಹತ್ರ ಯಾರಾದ್ರೂ ಬಂದು ಹೇಳ್ಕೊಂಡಿದಾರ, ಇಲ್ಲಿ ತುಂಬಾ ಕಷ್ಟ ಇದೆ, ಈ ಬಸ್ಸಿನ ಸಮಸ್ಯೆ ಇದೆ, ಬಗೆಹರಿಸಿ ಹೇಳಿದ್ದಾರೆ? ನಾವು ಕೂಡ ಡಿಪೋಗಳಿಗೆ ಫೋನ್ ಮಾಡಿರ್ತೀವಿ. ಬಟ್ ಇವೆಲ್ಲ ಜನಪ್ರತಿನಿಧಿಗಳು ಅವರ ಅಥಾರಿಟಿ ಯೂಸ್ ಮಾಡಿ, ಯಾಕಂದ್ರೆ ಅಧಿಕಾರಿಗಳು ನನ್ನ ಮಾತು ಕೇಳಲ್ಲ.
ಸಣ್ಣ ಪುಟ್ಟದಕ್ಕೆ ಸ್ಪಂದಿಸ್ತಾರೆ. ಬಟ್ ಈಗ ಒಂದು ಹೊಸ ಬಸ್ ಹಾಕ್ಬೇಕು ಅಂತಂದ್ರೆ ಅಲ್ಲಿ MP-ನೋ MLA ಆ ಕೆಲಸ ಇದೇ ಮಾಡಬೇಕು. ಕಾರಣಕ್ಕೆ ಪವರ್ ಇರಬೇಕು, ಪೊಲಿಟಿಕಲ್ ಪವರ್ ಬೇಕಾಗುತ್ತೆ. ಪೊಲಿಟಿಕಲ್ ಪವರ್ ಇಸ್ ಮಸ್ಟ್. ಇಲ್ಲಾಂದ್ರೆ ಅಧಿಕಾರಿ ನನ್ ಮಾತೇ ಕೇಳ್ತಾನೆ. ನಿಜ. ಜಸ್ಟ್ ಆರ್ಡಿನರಿ ಸ್ಪಂದಿಸ್ತಾರೆ ಕೆಲವೊಂದ್ಸರಿ. ಹೌದು ಹೌದು. ಎನಿಥಿಂಗ್ ಲೀಗಲ್ ಇದ್ದಾಗ ಯಾರಿಗೂ ಹಾಸ್ಟೆಲ್ ಬೇಕಾಗಿರುತ್ತೆ, ನಾನು ಹಾಸ್ಟೆಲ್ ಕೊಡಿ ಅಂತಂದಾಗ ಎಲ್ಲರೂ ಸ್ಪಂದಿಸ್ತಾರೆ. ಯಾವುದೋ ಒಂದು ಅನ್ಯಾಯ ಆಗಿರುತ್ತೆ ಪೊಲೀಸ್ ಸ್ಟೇಷನ್ ನಲ್ಲಿ, ಸ್ಪಂದಿಸಿ ಅಂತಂದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಸ್ಪಂದಿಸ್ತಾರೆ. ಇದು ಎಕ್ಸಿಕ್ಯೂಟಿವ್ ಡಿಸಿಷನ್ ಇವೆಲ್ಲ. ಸೊ ಈ ತರ ಒಂದು ಹಾಕ್ಬೇಕು ಅಂತಂದಾಗ ಅವ್ರು ಸ್ಪಂದಿಸ್ಬೇಕಂತ ಮನ್ಸು ಇರ್ತದೆ. ಅವ್ರ ಏನೇನೋ ಕನ್ಸ್ಟೆಂಟ್ ಇರ್ತವೆ, ಕೆಲವೊಂದು ಲಾಬಿಗಳು ಇರ್ತವೆ, ಆಟೋ ಡ್ರೈವರ್ಗಳು ಲಾಬಿಗಳು ಇರ್ತವೆ, ನಮ್ಮೂರಿಗೆ ಬಸ್ ಹಾಕ್ಬೇಡಿ. ಪ್ರೈವೇಟ್ ಬಸ್ ಲಾಬಿ ಇರುತ್ತೆ, ನಮ್ಮೂರಿಗೆ ಬಸ್ ಹಾಕ್ಬೇಡಿ. ನಾನು ಅಲ್ಲಿಗೆ ಬರ್ತಿದ್ದೆ. ಈಗ ದಾವಣಗೆರೆಯಲ್ಲಿ ಗೌರ್ಮೆಂಟ್ ಬಸ್ಗಳಿಗಿಂತ ಪ್ರೈವೇಟ್ ಬಸ್ಗಳೇ ಜಾಸ್ತಿ ಸದ್ದು ಮಾಡುತ್ತಾ ಅಂತ. ಎಲ್ಲ ಲಾಬಿ. ಅದೇ ಈ ಜನಪ್ರತಿನಿಧಿ ಆಗಿರೋ ಜನಗಳ ಪರವಾಗಿ ಯೋಚನೆ ಮಾಡ್ಬೇಕಲ್ವಾ. ಅಲ್ಲಿ ಸೇವೆ ಮತ್ತು ಸ್ವಾರ್ಥ ಅನ್ನೋದು ಅಂತ ಬಂದ್ರೆ ಸ್ವಾರ್ಥನೇ ತೂಕ ಜಾಸ್ತಿ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ ದಾವಣಗೆರೆಯಲ್ಲಿ. ನಾಟ್ ಓನ್ಲಿ ದಾವಣಗೆರೆ, ಇನ್ ಎವ್ರಿ ಕಾನ್ಸ್ಟಿಟ್ಯೂಯೆನ್ಸಿ ಇದು ಕಾಮನ್. ಇದು ಸ್ವಾರ್ಥ ಅನ್ನೋದು ಇರಬಾರ್ದು ಅಂತ ಅಷ್ಟೇ. ಓಕೆ. ವೆರಿ ಫ್ಯೂ ಪೊಲಿಟಿಷಿಯನ್ಸ್ ಸ್ವಾರ್ಥ ಇಲ್ಲದೆ ಕೆಲಸ ಮಾಡ್ತಾರೆ.